ಮಾಡ್ರಿ, ಟೈಮ್ ಕೊಟ್ಟದ್ ನೋಡ್ರಿ. ಈಗ ಸರಿಯಾಗಿ ಅರ್ಥ ಮಾಡ್ಕೊಂಡು ಗಣಿತಗಳನ್ನು ಮಾಡ್ರಿ. ಮಾಡೋದಾದಿಂದ ನಿಮಗೆ ನಾ ತಿಳಿಸ್ತು. ವಿಡಿಯೋ ಆನ್ ಮಾಡ್ರಿ. ಮಾಡೋದಾದಿಂದ ವಿಡಿಯೋ ಆನ್ ಮಾಡಿ. ಎಲ್ಲರಿಗೆ ಅನುಪಾತಗಳನ್ನು ವಿಚಾರ ನೀವು ಮಾಡಿರಿ ಅಂತ ತಿಳ್ಕೊಂಡು ಈಗ ನಾ ತಿಳಿಸ್ತು. ಲಕ್ಷ ಕೊಟ್ಟು ನೋಡ್ರಿ. ಒಂದು ಶಾಲೆಯಲ್ಲಿ 15 ಕಬಡ್ಡಿ ಆಟಗಳನ್ನು ಗೆದ್ದು 10 ಆಟಗಳಲ್ಲಿ ಸೋತಿತು. ಸೋತ ಆಟಗಳ ಸಂಖ್ಯೆಗೂ ಆಡಿದ ಒಟ್ಟು ಆಟಗಳ ಸಂಖ್ಯೆಗೂ ಇರುವ ಅನುಪಾತವೇನು? ಗೆದ್ದ ಪಂದ್ಯಗಳ ಸಂಖ್ಯೆ 15 ಪಂದ್ಯ ಗೆದ್ದಾರ. ಸೋತ ಪಂದ್ಯಗಳ ಸಂಖ್ಯೆ 10 ಬರೋಬ್ಬರಿ ಎಷ್ಟು? 10. ಒಟ್ಟು ಆಟಗಳ ಸಂಖ್ಯೆ, ಒಟ್ಟು ಪಂದ್ಯಗಳ ಸಂಖ್ಯೆ, ಆಡಿದ ಒಟ್ಟು ಪಂದ್ಯಗಳ ಸಂಖ್ಯೆ ಬರೋಬ್ಬರಿ ಏನೇನು ಕೂಡಿಸಿದ್ರೆ ಬರ್ತದ ಅದಕ್ಕೆ ನಾ ಹಿಂಗೆ ಬರ್ದು. ನಾವು ಗೆದ್ದದ್ದು 15, ಸೋತದ್ದು 10 ಅಂದ್ರೆ ಎಷ್ಟು ಆಟ? ಅದು ಒಟ್ಟು 25 ಪಂದ್ಯಗಳು. ಅದು ಇನ್ನು ಅವ್ರು ಏನು ಪ್ರಶ್ನೆ ಕೇಳ್ಯಾರ ನೋಡ್ರಿ. ಸೋತ ಆಟಗಳ ಪಂದ್ಯಗೂ ನೋಡಿ, ಸೋತ ಪಂದ್ಯಗಳ ಸಂಖ್ಯೆ ತಿಳಿತದ ನಿಮ್ಗೆ. ಹಿಂಗೆ ನಾ ಬರೀದ್ರಿ. ಸೋತ ಪಂದ್ಯಗಳ ಸಂಖ್ಯೆ ಮತ್ತೆ ಅದರ ಅನುಪಾತ ಅದಕ್ಕೆ ಕೇಳ್ಯಾರ ಅವರು. ಏನು ಗೆದ್ದ ಪಂದ್ಯಗಳು ಏನು ಒಟ್ಟು ಆಟಗಳು? ಒಟ್ಟು ಪಂದ್ಯಗಳ ಸಂಖ್ಯೆ ಅನುಪಾತ. ಒಟ್ಟು ಆಟ ಆಡಿದ ಪಂದ್ಯಗಳ ಸಂಖ್ಯೆ, ಪಂದ್ಯಗಳ ಸಂಖ್ಯೆ ಅದನ್ನ ಅನುಪಾತ ಹೆಂಗೆ ತಕ್ಕೋಬೇಕು? ಭಿನ್ನ ರಾಶಿ ಒಳಗೆ ತಕ್ಕೋಬೋದು ಅಥವಾ ಇನ್ನೊಂದು ರೀತಿ ಒಳಗೆ ತಕ್ಕೋಬೋದು. ಮೊದಲ ಒಟ್ಟು ಪಂದ್ಯಗಳ ಸಂಖ್ಯೆ, ಸೋತ ಪಂದ್ಯಗಳ ಸಂಖ್ಯೆ ಎಷ್ಟವ ನೋಡ್ರಿ? 10. 10 ಅನುಪಾತ 25 ನೋಡ್ರೆ. ಇದೊಂದು ಹಿಂಗೂ ಮಾಡ್ಬೋದು. ಎಲ್ಲ ರೀತಿ ಒಳಗೆ ನಿಮ್ಮನ್ನ ತೋರಿಸ್ತೀನಿ ನೋಡಿ. 2ರಲ್ಲಿ ಇದು ಹೋಗ್ತದೆ, ಇದು ಹೋಗೋದಿಲ್ಲ. 3ರಲ್ಲೇ ಹೋಗೋದೇ ಇಲ್ಲ. 5ರಲ್ಲೇ 2ಕ್ಕೂ ಹೋಗ್ತದೆ ನೋಡಿ. 5 2ರಲ್ಲಿ 10, 5 5ಲಿ 25 ನೋಡಿ. ಹೀಗೂ ಮಾಡ್ಬೋದು. ನಾ ಹೇಳಿದ್ನಲ್ಲ, ಗಣಿತ ರೀತಿಗಳು ಅಂದ್ರೆ ಹಿಟ್ಟಿದ್ದಂಗೆ. ಗಣಿತ ಹೆಂಗೆ ಬೇಕಾದಂಗೆ ನೀವು ಕಲಿಬೋದು. ನೀವು ಹಿಂಗೂ ಮಾಡ್ಬೋದು. ಇದೇನು ಅನುಪಾತ? ಇದು ಸೋತ ಪಂದ್ಯಗಳ ಸಂಖ್ಯೆ. ಆಮೇಲೆ ಒಟ್ಟು ಪಂದ್ಯಗಳಂದ, ಒಟ್ಟು ಪಂದ್ಯಗಳು ಮತ್ತು ಸೋತ ಪಂದ್ಯಗಳ ಅನುಪಾತವೇನಂದ್ರೆ 25 ಈ ಕಡೆ ಹಾಕಬೇಕು, 10 ಆ ಕಡೆ ಹಾಕಬೇಕು. ನೀವು ಭಾಳ ವಿಚಾರ ಮಾಡತಕ್ಕಂಥ ಅನುಪಾತ ಲೆಕ್ಕದ ಭಾಳ ವಿಚಾರ ಶಕ್ತಿ ಬೇಕು. ಆಕಸ್ಮಿಕವಾಗಿ ಸೋತ ಪಂದ್ಯಗಳ ಸಂಖ್ಯೆ ಅಂತ ಕೊಟ್ಟಾನ. ಅಲ್ಲೇ ಒಟ್ಟು ಪಂದ್ಯಗಳ ಸಂಖ್ಯೆ ಮತ್ತು ಸೋತ ಪಂದ್ಯಗಳ ಸಂಖ್ಯೆ ಅನುಪಾತವೇನು ಅಂತ ಕೇಳಿದಾಗ, ಒಟ್ಟು ಪಂದ್ಯ ಮೊದಲು ಹೇಳಿದ್ದಂದ್ರೆ ಮ್ಯಾಲೆ ಹಚ್ಚಬೇಕು, ಸೋತ ಪಂದ್ಯಗಳು ಇದ್ವು ಅಂದ್ರೆ ತಾಳಗೆ ಹಚ್ಚಬೇಕು. ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ನೀವು ಅನುಪಾತ ಲೆಕ್ಕ ಮಾಡಬೇಕು. ಅದು ಭಾಳ ಇಂಪಾರ್ಟೆಂಟ್. ಯಾಕಂತಂದ್ರೆ ನೀವು ಏನೇ ಮನುಷ್ಯ ಬಂದಂಗೆ ಇಟ್ಕೊಂಡು ಆದ್ರೆ ಅಲ್ಲ. ಇದು ನೋಡಿ, 10 ನಾವು ಮೊದಲು ಯಾಕೆ ಹಚ್ಚಿದ್ವಿ? ಸೋತ ಪಂದ್ಯಗಳ ಸಂಖ್ಯೆ 10, ಒಟ್ಟು ಆಟಗಳ ಪಂದ್ಯಗಳ ಸಂಖ್ಯೆ ಆಮೇಲೆ ಹಾಕ್ರಿ. 5 2ಲೆ 10, 5 5ಲೆ 25. ಆನ್ಸರ್ = 2 ಅನುಪಾತ 5. ಪ್ರಶ್ನೆ ಅವ ಏನು ಕೇಳಿರ್ತಾನಲ್ಲ, ಆಕಸ್ಮಿಕವಾಗಿ ಹಿಂಗೆ ಕೇಳಿದ, ಒಟ್ಟು ಪಂದ್ಯಗಳ ಹಾಗೂ ಸೋತ ಪಂದ್ಯಗಳ ಸಂಖ್ಯೆಯ ಅನುಪಾತವೇನು ಅಂತ ಕೇಳ್ತಾನೆ. ಒಟ್ಟು ಪಂದ್ಯಗಳ ಮೊದಲು ಅಂದಿದ್ದ ಅಂದ್ರೆ ಇಲ್ಲಿ ಪ್ರಶ್ನೆ ಇನ್ನೊಂದ್ಸಲ ನೋಡ್ರಿ. ಸೋತ ಆಟಗಳ ಸಂಖ್ಯೆಗೂ ಅನ್ನೋದು ಬದಲಾಗಿ ಏನಂದಿರ್ತಾನ? ಒಟ್ಟು ಆಟಗಳ ಸಂಖ್ಯೆಗೂ ಸೋತ ಆಟಗಳ ಸಂಖ್ಯೆಗಳ ಅನುಪಾತವೇನು ಅಂದಾಗ ಅವು ಏನಂದಾಗ ಅದನ್ನು ನೀವು ಮ್ಯಾಗ ಹಚ್ಚಬೇಕು. ಅದನ್ನ ಅರ್ಥ ಮಾಡ್ಕೋಬೇಕು ನೀವು. ಒಟ್ಟು ಪಂದ್ಯಗಳಿಗೆ ಮತ್ತು ಸೋತ ಪಂದ್ಯಗಳಿಗೆ ಅನುಪಾತವೇನಂದ್ರೆ, ಒಟ್ಟು ಪಂದ್ಯ ಮೊದಲು ಹೇಳಿ ಅಂದ್ರೆ ಮ್ಯಾಲೆ ಹಾಕ್ಬೇಕು, ಅದನ್ನ ಸೋತ ಪಂದ್ಯಗಳನ್ನ ತಳಗ ಹಾಕ್ಬೇಕು. ಆ ಹೇಳಿದ್ದೆ ಮೊದಲೇನು? ಸೋತ ಪಂದ್ಯಗಳಿಗೂ
ಒಟ್ಟು ಪಂದ್ಯಗಳ ಅನುಪಾತವೇನು? ಸೋತ ಪಂದ್ಯಗಳ ಮೇಲೆ ಒಟ್ಟು ಪಂದ್ಯಗಳ ಸಂಖ್ಯೆ ತಳಗ. ನೀವು ಹಿಂಗೂ ಮಾಡಬಹುದು. ಇನ್ನೊಂದು ರೀತಿ ಒಳಗೆ ಸೋತ ಪಂದ್ಯಗಳ ಸಂಖ್ಯೆ ಎಷ್ಟದ? 10 ಅದ. ಒಟ್ಟು ಪಂದ್ಯಗಳು ಎಷ್ಟವ? 25 ಅವ. 5 2 10, 5 5 25, 2/5. ಇದನ್ನು ಅನುಪಾತದಾಗ ಹೆಂಗೆ ಬರಿಬೇಕು? ಪೂರ್ವ ಪದ ಮೊದಲು ಹಿಂಗೆ ಬರಿಬೇಕು, ಆಮೇಲೆ ಉತ್ತರ ಪದ ಮುಂದೆ ಬರಿಬೇಕು. ಅಂಶ ಪೂರ್ವ ಪದ, ಇದು ಉತ್ತರ ಪದ. ಅಂತಃಪದ 2 ನಮೂನಿ ಹೆಸರು. ನೀವು ಹಿಂಗೂ ಗಣಿತ ಮಾಡ್ಬೋದು, ಹಿಂಗೂ ಮಾಡ್ಬೋದು. ಗಣಿತ ಕಲೀರಿ ನೀವು. ನಮ್ಮ ಕೋಚಿಂಗ್ ನಾನು ಗಣಿತ ಕಲ್ತಿರ ಅಂದ್ರೆ ಮುಂದೆ ನಿಮ್ಮ ಕೈ ಹಿಡಿಯೋರೇ ಯಾರೂ ಇಲ್ಲ.